In figure, ABC is a triangle right angled at B. ಇದು 90 ಡಿಗ್ರಿ ಹುಡುಗರ. BD is perpendicular to AC ಅಂತ ಹೇಳಿದ್ರೆ ಇದು 90 ಡಿಗ್ರಿ. If AD is 4 cm, CD is 5 cm, find BD and AB. ಹಾಂ, ಎಲ್ಲೆಲ್ಲಿದೆ ಏನೇನಿದೆ ಅಂತ ಹೇಳಿ ನೋಟಿಸ್ ಮಾಡೋಣ. AD is 4 cm, CD is 5 cm, ಹಾಗಾಗಿ ಇದು 9 cm ಆಯಿತು. BD is unknown, so this is X centimeter and this is Y centimeter. ವರ್ಕಿಂಗ್, ಡೈರೆಕ್ಟಾಗಿ ವರ್ಕಿಂಗ್ ಶುರು ಮಾಡ್ತಾ ಇದ್ದೀನಿ. ಹಾಂ ಹುಡುಗರು, ಹೇಗೆ ಮಾಡೋದಿದೆಯೋ ಕಾನ್ಸೆಪ್ಟ್ ಏನೋ ಮೊದಲೇದಾಗಿ ಕಾಂಗ್ರುಯೆನ್ಸಿ ಅಲ್ಲ ಸಿಮಿಲಾರಿಟಿ. ಯಾವ್ದು ಸಿಮಿಲರ್ ತೊಗೊಬೇಕು? ಒಂದು ಇವೆಲ್ಲನೂ ಈ ಟ್ರಯಾಂಗಲಲ್ಲಿದೆ, ಏನೇನು ಕಂಡುಹಿಡಬೇಕು, ಏನು ಗೊತ್ತಿದೆಯೋ ಅದೆಲ್ಲ ಈ ಟ್ರಯಾಂಗಲಲ್ಲಿದೆ, ಅದೊಂದು ತೊಗೊಬೇಕು. ಇದು ಮತ್ತು ಯಾವ ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದು ನಾವು? ವೆರಿ ಆಬ್ವಿಯಸ್ ಅಲ್ವಾ? ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಟ್ರಯಾಂಗಲ್ ABC, ಹೌದಾ ಅಲ್ವಾ? ರೈಟ್. ಸೊ ಇವೆರಡು ಟ್ರಯಾಂಗಲ್ ನಾವು ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ಆಯಿತು, ಅಷ್ಟೇ ನಮ್ಮ ಕೆಲಸ. ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿಕೊಂಡು ರೇಷಿಯೋ ಬರೀತು ಅಂದರೆ ಉತ್ತರ ಆದಷ್ಟು ಅದೇ ಬರುತ್ತೆ. ಆ ಥರ ಪ್ರಶ್ನೆ ಕೊಟ್ಟಿರ್ತಾರೆ ಅವರು ಅಲ್ವಾ? ಯಾರು ಹೇಗೆ ಪ್ರಶ್ನೆ ಮಾಡಿದ್ರು ಅವರು ಆ ರೀತಿಯಲ್ಲಿ ಕೊಟ್ಟಿರ್ತಾರೆ. ಸೊ ವಿ ನೀಡ್ ಟು ಕನ್ಸಿಡರ್ ಟ್ರಯಾಂಗಲ್ ABD ಆ್ಯಂಡ್ ಟ್ರಯಾಂಗಲ್ ABC. ಆಯಿತಾ? ಇದರಲ್ಲಿ ಆ್ಯಂಗಲ್ A ಇಸ್ ಕಾಮನ್ ಮತ್ತು ಆ್ಯಂಗಲ್ ABC ಇಸ್ ಈಕ್ವಲ್ ಟು ಆ್ಯಂಗಲ್ ABD, both are equal to 90 degree. So by a similarity triangle, ಇಲ್ಲಿ ಹುಷಾರಾಗಿ ಬರೀಬೇಕಿದು. ADB is similar to triangle A, ಎರಡರಲ್ಲೂ ಕಾಮನ್ ಇದೆ. D ಅಂತ ಹೇಳಿದ್ರೆ 90 ಈ ಟ್ರಯಾಂಗಲಲ್ಲಿ, ಮತ್ತೊಂದು ಟ್ರಯಾಂಗಲಲ್ಲಿ B 90 ಇದೆ, ಮತ್ತು ಇದು C ಆಗುತ್ತೆ ABC. ಸೊ ಬೈ CPST ಏನು ಹೇಳ್ಬೋದು ನಾನು? ಬೈ CPST AD ಬೈ BC ಅಲ್ಲ AB is equal to DB by BC is equal to AB by AC ಅಲ್ವಾ? ಇವಾಗ ಏನಿದ್ರು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. AD ಎಷ್ಟು ಹುಡುಗರ? ಇದು ಸ್ವಲ್ಪ ಹೊಲಿಬಿಡಿ, ಆಗ್ತಾಯಿಲ್ಲ ಇದು. ಹಾಂ, ಈಗ ಏನು ಮಾಡ್ಬೇಕು ನಾನು? AD ಬದಲಾಗಿ ವಿ ಆರ್ ಗೋಯಿಂಗ್ ಟು ರೈಟ್ 4. AB ಬದಲಾಗಿ ಏನು ಬರೀತಲ್ಲ, Y ಅಂತ ಏನು ಬರೀಕ್ಕೆ ಹೋಗ್ತಾಯಿಲ್ಲ, ಇಟ್ಸ್ ಓಕೆ. DB ಅಂತ ಹೇಳಿದ್ರೆ DBನೇ, ಅದರದ್ದು ವ್ಯಾಲ್ಯೂ ಗೊತ್ತಿಲ್ಲ, BC ವ್ಯಾಲ್ಯೂ ಗೊತ್ತಿಲ್ಲ, AB ವ್ಯಾಲ್ಯೂ ಕಂಡುಹಿಡಿಬೇಕು, AC ವ್ಯಾಲ್ಯೂ 9 ಅಲ್ವಾ? ಸೊ ಇವಾಗ ಏನು ಮಾಡ್ಬೇಕು ನೋಡಿ, ಎಕ್ಸ್ಪ್ರೆಷನ್ 1 ಮತ್ತು ಎಕ್ಸ್ಪ್ರೆಷನ್ 3. ಸೊ ಫ್ರಮ್ ಫಸ್ಟ್ ಆ್ಯಂಡ್ ಥರ್ಡ್ ಎಕ್ಸ್ಪ್ರೆಷನ್ ಏನು ಹೇಳ್ಬೋದು ನಾವು? 4/AB is equal to AB by 9. ಸೊ ಇದನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ AB ಸ್ಕ್ವೇರ್ is equal to 9 into 4 ಬರುತ್ತೆ. ಹಾಗಾಗಿ AB is equal to square root of 9 into square root of 4, which is 3 into 2, 6 centimeter. So this is 6 centimeter. ಇದು 6, ಇದು 4, ಇದು ಕಂಡುಹಿಡಿಯೋಕ್ಕಾಗುತ್ತಾ? ಹೌದು, ಕಂಡುಹಿಡಿಬೋದು. ಇನ್ ಟ್ರಯಾಂಗಲ್ ABD ಹೇಗೆ ಕಂಡುಹಿಡಿಯೋದೇನಾ? BD square is equal to AB square minus AD square. This is as per Pythagorean theorem. So this is AB is 6 square minus 4 square. So this would be equal to PD is equal to square root of ಎಷ್ಟು ಬರ್ತಿದ್ದು? 30
6 20 16 ಅಲ್ಲಲ್ಲ ಇದು 16 ಇದು 20 ಇದು 36 4 4 16 20 ಇದನ್ನು ನಾವು 4 ಇಂಟು 2 ಅಲ್ಲ ಸರಿ 4 ಇಂಟು 5 ಅಂತ ಬರ್ಕೊಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 5 ವಿಚ್ ಇಸ್ ನಥಿಂಗ್ ಬಟ್ 2√5 ಸೆಂಟಿಮೀಟರ್. ಸೊ ಕೊನೆಯದಾಗಿ ಸಮ್ಮರೈಸ್ ಮಾಡೋಣ. ಬಿ ಡಿ ಎಸ್ 2√5 ಸೆಂಟಿಮೀಟರ್. ಮತ್ತು ಮತ್ತೊಂದು ಯಾವುದು ಹುಡುಗರ, ಮತ್ತೊಂದು ಎ ಬಿ ಇಸ್ ಕೂಡ 6 ಸೆಂಟಿಮೀಟರ್. ಅಷ್ಟೇ ತಾನೆ ನಿಮ್ಮ ಉತ್ತರ, ಆಯಿತಾ? ಸೊ ಇಲ್ಲಿ ನೋಡ್ಬೋದು, ನಾನು ಚಿತ್ರದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂಥೇಳಿ ಬರ್ಕೊಂಡೆ. ಸಿಮಿಲಾರಿಟಿ ಪ್ರೂವ್ ಮಾಡಬೇಕು ಅಂತ ಗೊತ್ತಾಯಿತು. ಯಾವ ಟ್ರಯಾಂಗಲ್ ಸಿಮಿಲಾರಿಟಿ ಅಂತ ಹೇಳಿ ಯೋಚನೆ ಮಾಡಿದೆ. ಸಿಮಿಲಾರಿಟಿ ಪ್ರೂವ್ ಮಾಡಾದ್ಮೇಲೆ ಸುಮ್ಮನೆ ರೇಷಿಯೋ ಬರದೆ ಸಬ್ಸ್ಟಿಟ್ಯೂಟ್ ಮಾಡಿದೆ, ಉತ್ತರ ಅದೇ ಕಾಣಿಸ್ತು ಅಲ್ವಾ? ಸೊ ಸುಲಭ ಕಂಡ್ರು. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಗೋ ವಿತ್ ದ ಫ್ಲೋ. ಆಯಿತಾ? ಕೊಟ್ಟಿರೋ ಪ್ರಶ್ನೆನ ಚಿತ್ರದಲ್ಲಿ ಬಿಡಿಸ್ಕೊಂಡು ಸರಿಗೆ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ನೀವು, ಅಷ್ಟೇ, ಇನ್ನೇನಿಲ್ಲ.